ಅದು ರಾಜ್ಯದಲ್ಲಿ 4ನೇ ಅತಿ ಹೆಚ್ಚು ವಿದ್ಯಾರ್ಥಿಗಳಿರುವಂತಹ ಸರ್ಕಾರಿ ಶಾಲೆ. ಆದರೆ ಅಲ್ಲಿರುವಂತಹ ಸ್ಥಿತಿ ಮಾತ್ರ ಯಾರಿಗೂ ಬೇಡ. ಮಕ್ಕಳು ಮತ್ತು ಶಿಕ್ಷಕರು ಜೀವ ಕೈಯಲ್ಲಿ ಹಿಡಿದುಕೊಂಡೇ ಶಾಲೆಗೆ ಬರ್ತಿದ್ದಾರೆ. ಯಾಕಂದ್ರೆ ಶಾಲಾ ಕಟ್ಟಡ ಅಷ್ಟು ಅಧ್ವಾನಗೊಂಡಿದೆ. ಕಟ್ಟಡದ ಗೋಡೆ ಬಿರುಕು ಬಿಟ್ಟಿದೆ. ಕಂಬಗಳ ಸಿಮೆಂಟ್ ಕಿತ್ತು ಬಂದಿದೆ. ಕೊಠಡಿಗಳು ದನದ ಕೊಟ್ಟಿಗೆಯಂತಿವೆ. ಅಷ್ಟಕ್ಕೂ ಇಷ್ಟು ಅಧ್ವಾನವಾಗಿರೋ ಇದು ಸರ್ಕಾರಿ ಶಾಲೆ. ಶಿಥಿಲಗೊಂಡ ಶಾಲಾ ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ. ಜೀವ ಕೈಯಲ್ಲಿ ಹಿಡಿದು ಬರ್ತಿರೋ ವಿದ್ಯಾರ್ಥಿಗಳು, ಶಿಕ್ಷಕರು. ಕಟ್ಟಡ ಈಗ್ಲೋ ಆಗ್ಲೋ ಕುಸಿದು ಬೀಳುವಂತಿದೆ. ಮಕ್ಕಳೆಲ್ಲ ಆತಂಕದಲ್ಲೇ ಪಾಠ ಕೇಳ್ತಿರೋದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಬಾಲೆಹೊಸೂರು ಸರ್ಕಾರಿ ಶಾಲೆಯಲ್ಲಿ. ಇಂಥ ಪಾಳು ಕಟ್ಟಡದಲ್ಲೇ ಮಕ್ಕಳಿಗೆ ಪಾಠ ಮಾಡಲಾಗ್ತಿದೆ. ಶ್ರೀ ದಿಂಗಾಲೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 7ನೇ ತರಗತಿವರೆಗೆ 380 ವಿದ್ಯಾರ್ಥಿಗಳಿದ್ದಾರೆ. ರಾಜ್ಯದಲ್ಲೇ ಅತಿ ಹೆಚ್ಚು ಮಕ್ಕಳಿರೋ ಸರ್ಕಾರಿ ಶಾಲೆಯಲ್ಲಿ ಇದು 4ನೇ ಸ್ಥಾನದಲ್ಲಿದೆ. ಇಂಥ ಶಾಲೆಯಲ್ಲಿ ಕನಿಷ್ಠ ಮೂಲಸೌಕರ್ಯವೂ ಇಲ್ಲ. ಬಡ ಮಕ್ಕಳ ಶಿಕ್ಷಣ ಅಧೋಗತಿಗೆ ತಲುಪಿದೆ. ಮಕ್ಕಳ ಮೇಲೆ ಬಿದ್ರ ಯಾರು ಜವಾಬ್ದಾರಿ? ಪೂರ್ತಿ ನಿರ್ಲಕ್ಷ್ಯ. ಬಾರೆ ಈಗ ಬಲೆಹೊಸರು ಅಂದ್ರೆ ಕಡೆ ಹಳ್ಳಿ ಒಂದ ಇದಕ್ಕೆ 382 ಹುಡುಗರದವ್ರಿ. 4 ಮಂದಿ ಶಿಕ್ಷಕರು ಅದಾರ. ಇನ್ನು 4 ರೂಮ್ ಅದಾವ್ರಿ. 380 ಮಕ್ಕಳು ಅದಾವ್ರಿ. ಶಾಲೆಯಲ್ಲಿ ವತಿಯಿಂದನ ಲೆಟರ್ ಕಳಿಸಿದನ್ನ ಅವ್ರು ಒಟ್ಟಾರೆ ನಿರ್ಲಕ್ಷ್ಯ. ಒಂದೇ ಕೊಠಡಿಯಲ್ಲಿ 3ನೇ ತರಗತಿಯ ಮಕ್ಕಳನ್ನ ಕುರಿ ಹಿಂಡಿನಂತೆ ತುಂಬಿ ಪಾಠ ಮಾಡಲಾಗ್ತಿದೆ. ಒಂದೊಂದು ಬೆಂಚ್ ಮೇಲೆ 3 ಮಕ್ಕಳು ಕೂರ್ತಿದ್ದಾರೆ. ಶಿಕ್ಷಕರಿಗೆ ಸರಿಯಾಗಿ ನಿಂತು ಪಾಠ ಮಾಡಲು ಆಗ್ತಿಲ್ಲ. ಶಿಥಿಲಗೊಂಡ 8 ಕೊಠಡಿಗಳನ್ನ ಡೆಮಾಲಿಷ್ ಮಾಡಲು ಮಾರ್ಕ್ ಮಾಡಿದ್ರು, ಇನ್ನು ನವೀಕರಣ ಮಾಡಿಲ್ಲ. 8 ಬಿಲ್ಡಿಂಗ್ ಡೆಮಾಲಿಷನ್ ಮಾಡೋದು. ಇಲ್ಲಿ ಅತಿ ಹೆಚ್ಚು ಮಕ್ಕಳು ಇರೋದ್ರಿಂದ ಈ ಕಲಿಯೋದಕ್ಕೆ ಭಾಳ ತೊಂದರೆ ಆಗಿದೆ ಸರ್. ಎಲ್ಲ ಸೋರ್ತವ್ರಿ ಮಳೆ ಬಂದ್ರೆ. ಅದಕ್ಕಾಗಿ ಆದಷ್ಟು ಎಲ್ಲ ಇದನ್ನು ಬಿಲ್ಡಿಂಗನ್ನು ಸರಿ ಮಾಡ್ಬೇಕ್ರಿ ಸರ್ಕಾರದವರು. 3 ವರ್ಷ ಆಯ್ತು ರೀ. ಗ್ರೌಂಡ್ ಅಂತೂ ಒಂದು ಸ್ಪೋರ್ಟ್ಸು ಇಲ್ಲಿ ನಡೆಯಂಗಿಲ್ಲ ಸರ್. ಬೇರೆ ಕ್ಲಾಸಿಗೆ ಹೋಗಿ ಸ್ಪೋರ್ಟ್ಸ್ ನಡೆಸ್ಬೇಕ್ರಿ. ಶಿಕ್ಷಣ ಇಲಾಖೆ ನಿರ್ಲಕ್ಷ್ಯಕ್ಕೆ ಬಡ ಮಕ್ಕಳ ಶಿಕ್ಷಣಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ಇನ್ನಾದರೂ ಈ ಸರ್ಕಾರಿ ಶಾಲೆಯ ಅಧ್ವಾನದ ಸ್ಥಿತಿಗೆ ಮುಕ್ತಿ ಸಿಗುತ್ತಾ ನೋಡಬೇಕಿದೆ. ಸಂಜೀವ್ ಪಾಂಡ್ರೆ, TV9 ಗದಗ.